ಆ ಮಾತಿನಿಂದ ಹಾಲ್ನಲ್ಲಿ ಸೆಟಲ್ ಆದ ರುದ್ರ ಅವನೆದುರಿಗೆ ಕೂತಿದ್ದು ಮಾಲತಿ ಮತ್ತು ಕವಿತಾ ಕೂಡ ಹಾಗೆ ಬಾಗಿಲ ಕಡೆ ನೋಡ್ತಾ ಕೂತಿದ್ರು. ಎಷ್ಟೊತ್ತಾದರೂ ರಂಜಿನಿ ಮನೆಗೆ ಬರಲಿಲ್ಲ. ಅವ್ರು ಬಂದು ಸುಮಾರು 1 ಗಂಟೆ ಕಳೆದರೂ ರಂಜಿನಿ ಸುಳಿವೇ ಇರಲಿಲ್ಲ. ಇದರಿಂದ ಮಾಲತಿ, ಕವಿತಾ ಮತ್ತು ರುದ್ರನಿಗೆ ಒಂದು ಕಡೆ ಕೋಪ, ಇನ್ನೊಂದು ಕಡೆ ಆತಂಕ ಶುರುವಾಯಿತು. ಅಷ್ಟರಲ್ಲೇ ಸಾಯಂಕಾಲವಾಗಿ ಕತ್ತಲೆ ಆವರಿಸೋದು ಸಿದ್ಧವಾಯಿತು. ಇನ್ನು ಅವಳು ಬರ್ತಾಳಂತ ಕಾಯೋ ತಾಳ್ಮೆ ಇಲ್ಲದ ರುದ್ರ, ನೀವು ಅವಳ ಗೆಳೆಯರಿಗೆ ಫೋನ್ ಮಾಡಿ ವಿಚಾರಿಸಿ ಅಂತಂದ. ಕೂಡಲೇ ಮಾಲತಿ, ರಂಜಿನಿ, ಬಾಲ್ಯರಿಬ್ಬರು ಗೆಳೆಯರಿಗೆ ಫೋನ್ ಮಾಡಿ ಅವಳ ಬಗ್ಗೆ ಕೇಳಿದ್ರು. ಇಬ್ಬರು ಅವಳು ತಮ್ಮ ಬಳಿ ಬಂದಿಲ್ಲ ಅಂತಾನೇ ಹೇಳಿದ್ರು. ಆ ಮಾತನ್ನು ಕೇಳಿ, ಆಂಟಿ, ಇನ್ನೂ ಸಮಯ ವ್ಯರ್ಥ ಮಾಡೋದು ಬೇಡ, ನಾನೆಲ್ಲಾದರೂ ಕಾಣಿಸ್ತಾಳಂತ ಹುಡುಕ್ತೀನಿ. ಒಂದು ವೇಳೆ ಅವಳು ಮನೆಗೆ ಬಂದರೆ ನನಗೆ ಫೋನ್ ಮಾಡಿ ಅಂತ ತನ್ನ ವಿಸಿಟಿಂಗ್ ಕಾರ್ಡನ್ನು ಕವಿತಾ ಕೈ ಕೊಟ್ಟು ರಂಜಿನಿಯನ್ನು ಹುಡುಕೋದಕ್ಕೆ ಹೊರಬಂದ ರುದ್ರ. ಹೊರಗಡೆ ಏನೋ ಬಂದ, ಆದರೆ ಅವಳನ್ನ ಯಾವ ರೀತಿ ಹುಡುಕ್ಬೇಕಂತ ಅವನಿಗೆ ನಿಜವಾಗ್ಲೂ ಅರ್ಥನೇ ಆಗ್ತಾ ಇಲ್ಲ. ಕಾರ್ನಲ್ಲಿ ಕೂತು ಗಟ್ಟಿಯಾಗಿ ಕಣ್ಮುಚ್ಕೊಂಡ ರುದ್ರ. ನಡೆದದ್ನೆಲ್ಲ ಒಮ್ಮೆ ರೀಲ್ ಥರ ನೆನಪಿಸ್ಕೊಂಡು ಸ್ವಲ್ಪ ಹೊತ್ತು ಆಲೋಚನೆಯಲ್ಲೇ ಕಳೆದ. ಅವನ ಆಲೋಚನೆಯಲ್ಲಿ CC ಕ್ಯಾಮ್ರಾದಲ್ಲಿ ರಂಜಿನಿ ಹೊರಗೆ ಹೋಗುವ ದೃಶ್ಯಗಳು ಬರ್ತಾ ಇದ್ವು. ತಕ್ಷಣ ಅವನಿಗೆ ತಾವಿರೋ ಏರಿಯಾ ಕಮ್ಯುನಿಟಿಯಲ್ಲಿ ಪೂರ್ತಿ CC ಕ್ಯಾಮ್ರಾಗಳಿರೋದು ನೆನಪಾಯಿತು. ತಕ್ಷಣವೇ ತಾಯಿಗೆ ಫೋನ್ ಮಾಡಿ ಕಾರು ಎಲ್ಲಿ ನಿಂತಿದೆ ಅಂತ ತಿಳ್ಕೊಂಡ. ಮತ್ತು ತಮ್ಮ ಕಮ್ಯುನಿಟಿಗೆ ಹೋಗಿ CC ಕ್ಯಾಮ್ರಾಗಳನ್ನು ತೋರಿಸೋದಕ್ಕೆ ಹೇಳ್ದ. ಆ ಕಮ್ಯುನಿಟಿಲಿ ಅತಿ ಹೆಚ್ಚು ಶ್ರೀಮಂತ ಕುಟುಂಬದವರು ಮತ್ತು ಹಣ ನೀಡುವವರು ಇವರೇ ಆಗಿದ್ದರಿಂದ ಅವನು ಕೇಳಿದ ತಕ್ಷಣವೇ ಸೆಕ್ಯೂರಿಟಿ ಅವನು ಕೇಳಿದ ಎಲ್ಲ ರೆಕಾರ್ಡ್ಗಳನ್ನು ಅವನು ಮುಂದೆ ಇಟ್ಟ. ರಂಜಿನಿಯನ್ನು ತಾನು ಮನೆಗೆ ಕರೆತಂದ ನಂತರ ಮಾಲತಿಯವರ ಬಳಿಗೆ ರುದ್ರ ಹೋದ ಸಮಯದಿಂದ ರೆಕಾರ್ಡ್ ನೋಡೋದಕ್ಕೆ ಆರಂಭಿಸ್ದ. ಸರಿಯಾಗಿ 15 ನಿಮಿಷದ ನಂತರ ಅಲ್ಲಿಗೆ ಒಂದು ಕಾರ್ ಬಂದು ನಿಂತಿತು. ಆ ಕಾರ್ನಿಂದ ಡ್ರೈವರ್ ಮಾತ್ರ ಇಳಿದು ಕಾರ್ ಓಪನ್ ಮಾಡಿ ಏನೋ ಚೆಕ್ ಮಾಡ್ದ. ಆಮೇಲೆ ಕಿಟಕಿ ಹತ್ತಿರ ಬಂದಾಗ ಕಿಟಕಿ ಗಾಜು ಕೆಳಗಿಳಿಸಿದ ವಸುಂಧರ ಏನಾಯ್ತಂತ ಕೇಳಿದ್ಲು. ಅದಕ್ಕೆ ಅವನು ಕಾರ್ ಕೆಟ್ಟು ಹೋಗಿದೆ ಅಂತ ಹೇಳೋದು, ಅದಕ್ಕೆ ವಸುಂಧರ ಕೋಪದಿಂದ ಬೈಯೋದು ದೃಶ್ಯದಲ್ಲಿ ಕಾಣ್ತು. ಆಮೇಲೆ ಮನೆ ಹತ್ತಿರವೇ ಇದ್ದದರಿಂದ ಮೊದಲೇ ಕಿರಿಕಿರಿಯಲ್ಲಿದ್ದ ವಸುಂಧರ ಕಾರ್ ಹಿಡಿದು ನಡ್ಕೊಂಡೇ ಮನೆಗೆ ಹೋದ್ಲು. ಆಮೇಲೆ ಡ್ರೈವರ್ ಯಾರಿಗೋ ಫೋನ್ ಮಾಡ್ದ. ಸ್ವಲ್ಪ ಹೊತ್ತು ಮಾತಾಡಿ ಫೋನ್ ಇಟ್ಟ ಮೇಲೆ ಅಲ್ಲೇ ಕಾರ್ನಲ್ಲಿ ಕೂತ. ಸರಿಯಾಗಿ 5 ನಿಮಿಷದ ನಂತರ ಕಾರಿನ ಡಿಕ್ಕಿಯಿಂದ ರಂಜಿನಿ ಇಳಿದ್ಲು. ಅವಳನ್ನು ನೋಡ್ತಿದ್ದಂತೆ ರುದ್ರನ ಕೈ ಮುಷ್ಟಿ ಬಿಗಿತು. ಆಗೇನಾದರೂ ಅವಳು ಸಿಕ್ಕಿದ್ರೆ 2 ಕೆನ್ನೆಗೆ ಬಾರಿಸ್ತಿದ್ನೇನೋ. ಕಾರ್ ಇಳಿದ ತಕ್ಷಣ ರಂಜಿನಿ ಅಲ್ಲಿಂದ ಓಡ್ ಹೋದ್ಲು. ಅವಳು ಹೋದ ಕಡೆ ಇದ್ದ ಮತ್ತೊಂದು ಕ್ಯಾಮರಾವನ್ನು ರುದ್ರ ಆನ್ ಮಾಡ್ದ. ಅದರಲ್ಲಿ ರಂಜಿನಿ ಅತ್ತ ಇತ್ತ ನೋಡುತ್ತಾ ಬಹಳ ವೇಗವಾಗಿ ನಡೀತಿದ್ಲು. ಅಷ್ಟರಲ್ಲಿ ಒಂದು ಕಾರ್ ಬಂದು ಅವಳಿಗೆ ಅಡ್ಡವಾಗಿ ನಿಂತ್ಕೊಂತು. ಅದನ್ನು ಕಂಡು ಹೆದರಿದ ರಂಜಿನಿ 2 ಹೆಜ್ಜೆ ಹಿಂದೆ ಹಾಕಿದ್ಲು. ಕೆಲವೇ ಸೆಕೆಂಡ್ಗಳಲ್ಲಿ ಆ ಕಾರ್ನಿಂದ ವೇಗವಾಗಿ 2 ವ್ಯಕ್ತಿಗಳಿಳಿದು ರಂಜಿನಿಯನ್ನು ಬಲವಂತವಾಗಿ ಕಾರಿಗೆ ತಳ್ಳೋದಕ್ಕೆ ನೋಡಿದ್ರು. ಅಷ್ಟು ಸುಲಭವಾಗಿ ಹೋಗಲು ಅವಳು ರಂಜಿನಿ ಅಲ್ವಾ, ಹೇಗೆ ಹೋಗ್ತಾಳೆ? ಅದಕ್ಕೆ ಅವಳು ಅವರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡಿದ್ಲು. ಅವರು ಇಬ್ಬರಿದ್ದರೂ ರಂಜಿನಿ ಒಬ್ಬಳೇ ಇದ್ದಿದ್ದರಿಂದ ಅವಳಿಗೆ ಎದುರಿಸೋದಕ್ಕಾಗಲಿಲ್ಲ. ಅವಳನ್ನ ಬಲವಂತವಾಗಿ ಕಾರ್ನಲ್ಲಿ ಕೂರಿಸ್ಕೊಂಡು ಕಾರನ್ನು ವೇಗವಾಗಿ ಚಲಾಯಿಸಿದ್ರು. ಅದನ್ನು ನೋಡಿ ರುದ್ರನಿಗೆ ಆತಂಕದಿಂದ BP ಜಾಸ್ತಿ ಆಯಿತು. ಯಾರಿವರು? ರಂಜಿನಿನ ಯಾಕೆ ಕರ್ಕೊಂಡು ಹೋದರು? ನಿಜಕ್ಕೂ ರಂಜಿನಿ ನನ್ನ ಮನೆಯಲ್ಲಿದ್ದಾಳೆ ಅಂತ ಇವರಿಗೆ ಹೇಗೆ ತಿಳಿಯಿತು? ಕರ್ಕೊಂಡೋದವರು ನನ್ನ ಮೇಲೆ ಕೋಪದಿಂದ ಕರ್ಕೊಂಡೋದ್ರಾ ಅಥವಾ ರಂಜಿನಿ ಮೇಲೆ ಕೋಪದಿಂದ ಕರ್ಕೊಂಡೋದ್ರಾ? ಯಾರ ಶತ್ರುಗಳಂತ ತಿಳಿದ್ರೆ ಮುಂದಿನ ಹೆಜ್ಜೆ ಇಡಬಹುದು ಅಂತ ಯೋಚಿಸ್ತಾ ರುದ್ರ ಕೂಡಲೇ ಆ ಕಾರಿನ ನಂಬರ್ ಬರ್ಕೊಂಡು ತನ್ನ ಸೆಕ್ಯೂರಿಟಿ ಚೀಫ್ಗೆ ಫೋನ್ ಮಾಡಿ ಆ ಕಾರ್ ಯಾರದ್ದು ಅಂತ ಕಂಡುಹಿಡಿಯೋದಕ್ಕೆ ಹೇಳ್ದ. ಆಮೇಲೆ ಅಲ್ಲಿಂದ ಹೊರಬಂದ ರುದ್ರನಿಗೆ ಮನೆಗೆ ಹೋಗೋದಕ್ಕೆ ಮನಸ್ಸು ಬರಲಿಲ್ಲ. ಕಾರ್ ಓಡಿಸ್ತಾ ನಗರ ಎಲ್ಲ ಸುತ್ತೋದಕ್ಕೆ ಆರಂಭಿಸ್ದ. 1 ಗಂಟೆ ನಂತರ ಸೆಕ್ಯೂರಿಟಿ ಚೀಫ್ ಫೋನ್ ಮಾಡಿ, ಸರ್, ನೀವು ಹೇಳಿದ ಕಾರಿನ ನಂಬರ್ ಇಲ್ಲಿದಲ್ಲ, ಬಿಹಾರ ರಾಜ್ಯದ್ದು. ಆ ಕಾರ್ ಎಲ್ಲಿದೆ ಅಂತ ಪತ್ತೆ ಹಚ್ಚೋದಕ್ಕೆ ನಮ್ಮ ತಂಡಕ್ಕೆ ಈಗಾಗಲೇ ಹೇಳಿದ್ದೀನಿ ಅಂತಂದ. ಸರಿ, ನಾನು ರಂಜಿನಿ ಫೋಟೋ ಕಳಿಸ್ತೀನಿ, ಅದನ್ನು ನಮ್ಮ ಸೆಕ್ಯೂರಿಟಿಗೆ ನೀಡಿ ಅವಳು ಎಲ್ಲಿದ್ದಾಳೆ ಅಂತ ಹುಡುಕೋದಕ್ಕೆ ಹೇಳು ಅಂತ ಫೋನ್ ಇಟ್ಟ ರುದ್ರ. ರಂಜಿನಿ ಫೋಟೋವನ್ನು ಸೆಕ್ಯೂರಿಟಿ ಚೀಫ್ಗೆ
ಕಳಿಸ್ತಾ ರುದ್ರ. ಅಷ್ಟರಲ್ಲೇ ಅರ್ಧರಾತ್ರಿ ಆಯಿತು. ಎಷ್ಟೇ ಹುಡುಕಿದ್ರೂ ರಂಜಿನಿ ಸುಳಿವು ಸಿಗದೆ ರುದ್ರನಿಗೆ ಅಸಹನೆ ಮತ್ತು ಕಿರಿಕಿರಿ ಜಾಸ್ತಿ ಆಯಿತು. ಮನೆಗೆ ಹೋಗೋದಕ್ಕೆ ಮನಸ್ಸಿಲ್ಲದೆ ರಸ್ತೆಗಳಲ್ಲಿ ಸುತ್ತಾ ಇದ್ದಾನೆ. ಮಗ ಮನೆಗೆ ಬರೆದಿದ್ದಕ್ಕೆ ವಸುಂಧರ ಎಷ್ಟೋ ಬಾರಿ ಕಾಲ್ ಮಾಡಿದ್ಲು, ಆದರೆ ರುದ್ರ ಒಂದೇ ಒಂದು ಫೋನ್ ಕೂಡ ಎತ್ತಲಿಲ್ಲ. ಇನ್ನೊಂದು ಕಡೆ ಕವಿತಾ ಕೂಡ ಫೋನ್ ಮಾಡುತ್ತಲೇ ಇದ್ಲು. ಅವಳು ಫೋನ್ ಮಾಡಿದಾಗಲೆಲ್ಲ ರಂಜಿನಿ ಬಗ್ಗೆ ಏನೂ ತಿಳಿದಿಲ್ಲ ಅಂತ ಹೇಳಲು ರುದ್ರನಿಗೆ ಬಹಳ ಬೇಸರವಾಯಿತು. ಒಂದು ಕ್ಷಣ ತಾನು ಬಲವಂತವಾಗಿ ಅವಳನ್ನು ಮನೆಗೆ ಕರ್ಕೊಂಡು ಹೋಗದೇ ಇದ್ದಿದ್ರೆ ಈ ಕಿಡ್ನಾಪ್ ಆಗ್ತಾ ಇರಲಿಲ್ವೇನೋ ಅಂತ ಅನ್ನಿಸ್ತು. ಹೀಗೆ ರಾತ್ರಿಯೆಲ್ಲ ನಗರ ಎಲ್ಲ ಸುತ್ತದ ರುದ್ರ. ಇಡೀ ಬೆಂಗಳೂರನ್ನು ಒಂದು ಸುತ್ತು ಹಾಕ್ದ. ಎಲ್ಲೂ ಅವಳಿಗೆ ಆ ಕಾರಿನ ಅಥವಾ ರಂಜನಿ ಸುಳಿವು ಸಿಗಲೇ ಇಲ್ಲ. ಅವನಿಗೆ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತ ತಿಳಿದೆ ಹುಡುಕೋದು ವ್ಯರ್ಥ ಅಂತ ಗೊತ್ತಿದ್ರೂ ಅವನ ಮನಸ್ಸಿಗೆ ಅದು ತಿಳಿತಿರಲಿಲ್ಲ. ಆ ಕ್ಷಣದಲ್ಲಿ ದೊಡ್ಡ CEO ಆಗಿದ್ದವನು ಬುದ್ಧಿ ಇಲ್ಲದಂತೆ ವರ್ತಿಸ್ತಿದ್ದ. ಮತ್ತೊಂದೆಡೆ ಮೌನಿತಾಳ ಬಲವಂತದ ಮೇಲೆ ಸುರಭಿ ಮರಳಿ ಬೆಂಗಳೂರಿಗೆ ಹೋಗೋದಕ್ಕೆ ಸಿದ್ಧಳಾದ್ಲು. ಬೇಸರದಿಂದ ಕುಳಿತಿದ್ದ ಅವಳ ಬಳಿ ಬಂದ ಮೌನಿತಾ, ನೀನೇನು ಹೆದರಬೇಡ ಸುರಭಿ, ನಿಜವಾಗಿಯೂ ನನಗೇನೂ ಆಗಲ್ಲ. ನೀನು ಯಾಕೆ ಇಷ್ಟೊಂದು ಆತಂಕ ಪಡ್ತಿದೆಯೋ ನನಗಂತೂ ಅರ್ಥನೇ ಆಗ್ತಾಯಿಲ್ಲ. ನನ್ನನ್ನು ಕೊಲ್ಲೋ ಧೈರ್ಯ ಅವನಿಗಿಲ್ಲ. ಪೂರ್ತಿ ಆಸ್ತಿ ನನ್ನ ಹೆಸರಲ್ಲಿದೆ. ನನ್ನ ಹೆಸರಿನಿಂದ ಮತ್ತೆ ನಿಮ್ಮ ಹೆಸರಿಗೆ ಬರುವಂತೆ ನಾನು ಈಗಾಗಲೇ ಎಲ್ಲ ಏರ್ಪಾಡನ್ನು ಮಾಡಿದ್ದೀನಿ. ಅವನು ನನಗೇನಾದರೂ ಮಾಡಿದ್ರೆ ವೀರೇಂದ್ರ ಸುಮ್ಮನೆ ಇರಲ್ಲ. ನಿಮ್ಮನ್ನು ಮತ್ತು ಆಸ್ತಿನ ತನ್ನ ವಶಕ್ಕೆ ಪಡೆದು ಖಂಡಿತವಾಗಿ ಚಂದ್ರನನ್ನು ಜೈಲಿಗೆ ಕಳಿಸ್ತಾನೆ. ಆ ವಿಷಯದಲ್ಲಿ ನನಗೆ ಯಾವುದೇ ಸಂಶಯ ಇಲ್ಲ. ಆ ವಿಷಯಗಳ ಬಗ್ಗೆ ನಾನು ಅವನ ಜೊತೆ ಮಾತಾಡ್ತೀನಿ, ನೀನು ಆತಂಕ ಪಡಬೇಡ ಅಂತ ಅಂದ್ಲು. ಎಲ್ಲ ಸರಿಯಮ್ಮ, ಆದರೆ ಅವ್ರು ಬಹಳ ಬುದ್ಧಿವಂತರು. ನಿನಗೆ ಏನು ಅನುಮಾನ ಬರದಂತೆ ಸಾಯಿಸಿ ಹೃದಯಾಘಾತ ಅಂತ ನಂಬಿಸ್ಬಲ್ಲರು. ಯಾರಾದರೂ ಹೆಂಡತಿಯನ್ನು, ಹುಟ್ಟಿದ ಮಗಳನ್ನು ಸಾಯಿಸ್ತಾರಾ? ಅದು ಕೇವಲ ಪದವಿಗಾಗಿ ಸಾಯಿಸ್ತಾರಾ ಅಂತ ಮುಖ ಸೊಟ್ಟ ಮಾಡಿ ಕೇಳಿದ್ಲು ಸುರಭಿ. ನೀನು ಇನ್ನೂ ಆ ವಿಷಯಗಳನ್ನ ಮರ್ತಿಲ್ವ ಸುರಭಿ? ನಿಜ ಹೇಳಬೇಕಂದ್ರೆ ಅದರಲ್ಲಿ ನನ್ನ ತಪ್ಪು ಇದೆ. ಅವನ ಪದವಿಗೆ ಅಡ್ಡ ಬರ್ತಾರಂತ ಅವರನ್ನು ಸಾಯಿಸೋದಕ್ಕೆ ಮೊದಲು ಐಡಿಯಾ ಕೊಟ್ಟಿದ್ದೇ ನಾನು ಅಂತ ಮೌನಿತಾ ಬೇಸರದಿಂದ ಹೇಳಿದ್ಲು. ಈ ವಿಷಯದಲ್ಲಿ ನೀನು ನಿಜಕ್ಕೂ ತಪ್ಪು ಮಾಡಿದೀಯಾ ಅಮ್ಮ. ನಿನ್ನ ಮೇಲೆ ನನಗೂ ಕೋಪ ಇದೆ. ಇನ್ನು ಅವರ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಅರ್ಥ ಆಗುತ್ತಲ್ಲ, ಪದವಿಗಾಗಿ ಏನು ಬೇಕಾದರೂ ಮಾಡ್ತಾರೆ ಅಂತ. ಹಾಗಿರುವಾಗ ನಿನ್ನನ್ನು ನಮ್ಮನ್ನು ಏನು ಮಾಡಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಇಲ್ವಲ್ಲ ಅಂದ್ಲು ಸುರಭಿ. ಹೌದು ಸುರಭಿ, ಚಂದ್ರ ಪದವಿಗಾಗಿ ಏನು ಬೇಕಾದರೂ ಮಾಡ್ತಾನೆ. ಹಾಗಂತ ಪದವಿ ಹೋಗುವಂತೆ ನಿಜಕ್ಕೂ ಮಾಡ್ಕೊಳ್ಳೋದಿಲ್ಲ. ಹೇಳಿದ್ನಲ್ಲ, ಪಾರ್ಟಿಯಲ್ಲಿ ನಿಮ್ಮ ತಂದೆಗೆ ಎಷ್ಟೇ ಪ್ರಭಾವ ಇದ್ದರೂ ತಾತನ ಮಾತು ಮೀರಿ ಯಾರೂ ಏನೂ ಮಾಡೋದಿಲ್ಲ. ಆ ವಿಷಯ ಅವನಿಗೆ ಚೆನ್ನಾಗಿ ಗೊತ್ತು. ನಾನು ಅವನ ಜೀವನದಲ್ಲಿ ಇದ್ದರೆ ಮಾತ್ರ ಅವನಿಗಿವೆಲ್ಲ ಇರುತ್ತೆ. ಇಲ್ದಿದ್ರೆ ನಿರ್ದಾಕ್ಷಿಣ್ಯವಾಗಿ ಪಾರ್ಟಿಯಿಂದ ಹೊರ ಹಾಕ್ತಾರೆ. ಹಾಗಾಗಿ ಯಾವುದೇ ಪರಿಸ್ಥಿತಿಯಲ್ಲೂ ನನ್ನ ವಿಷಯದಲ್ಲಿ ಅವನು ರಿಸ್ಕ್ ತಗೊಳ್ಳೋದಿಲ್ಲ ಅಂತ ಕಾನ್ಫಿಡೆಂಟಾಗಿ ಹೇಳಿದ್ಲು ಮೌನಿತಾ. ಏನೋ ಅಮ್ಮ, ನಿನ್ನ ಧೈರ್ಯ ನನಗೆ ಅರ್ಥ ಆಗ್ತಿಲ್ಲ. ಆದರೆ ಯಾವಾಗಲೂ ಎಚ್ಚರಿಕೆಯಿಂದಿರು. ದಿನಾ ನನಗೆ ಫೋನ್ ಮಾಡು ಅಂತ ತಾಯಿಗೆ ಮತ್ತು ಕೆಲಸದವ್ರಿಗೆ ಎಚ್ಚರಿಕೆ ನೀಡಿ ಸುರಭಿ ಬೆಂಗಳೂರಿಗೆ ಹೊರಟಳು. ತಾನು ಬೇಡ ಅಂದರೂ ಸುರಭಿ ಬೆಂಗಳೂರಿಗೆ ಹೋಗ್ತಾ ಇರೋದಕ್ಕೆ ಚಂದ್ರನಿಗೆ ಬಹಳ ಕೋಪ ಬಂತು. ಅವನು ಸೀಟು ಟ್ರಾನ್ಸ್ಫರ್ ಮಾಡೋದಕ್ಕೆ ಹೇಳಿದ್ರು. ಈಗಾಗಲೇ ಮೌನಿತಾ ತನ್ನ ಪ್ರಭಾವ ಬಳಸಿ ಅವಳ ಸೀಟ್ ಟ್ರಾನ್ಸ್ಫರ್ ಆಗದಂತೆ ತಡೆದಿದ್ಲು. ಮತ್ತೆ ಎದುರು ಬಿದ್ದರೆ ತನ್ನ ಗೌರವ ಹೋಗುತ್ತೆ ಅಂತ ಮೌನಿತಾಳನ್ನು ಕಂಟ್ರೋಲ್ ಮಾಡಲು ಸುರಭಿ ದೂರ ಇರೋದೇ ಒಳ್ಳೆಯದಂತ ಚಂದ್ರ ಸುಮ್ಮನಾದ. ಹೋಗಬೇಕಾದ್ರೂ ಕೂಡ ಸುರಭಿ ಚಂದ್ರನಿಗೆ ಏನೂ ಹೇಳದೆ ಹೋದ್ಲು. ಮೌನಿತಾ ಮೇಲಿದ್ದು ಕೋಪ ಮತ್ತು ರಾಜಕೀಯದಲ್ಲಿ ತನ್ನ ಸ್ಥಾನವನ್ನು ಇಲ್ಲದಂತೆ ಮಾಡ್ತೀನಿ ಎಂದ ಮಾತುಗಳನ್ನ ನೆನೆದು ಕುದೀತಾ ಇದ್ದ ಚಂದ್ರನಿಗೆ ವಿರಾಜ್ ಮೂಲಕ ಒಂದು ಅವಕಾಶ ಸಿಕ್ತು. ಅದನ್ನು ಅವನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ. ಅದಕ್ಕೆ ಅವನು ಪೊಲೀಸರ ಮೂಲಕವೇ ಡ್ರಗ್ಸ್ ತರಿಸ್ಕೊಂಡು ಅವುಗಳನ್ನ ತೆಗೆದುಕೊಂಡು ವಿರಾಜ್ನನ್ನು ಭೇಟಿಯಾಗೋದಕ್ಕೆ ಆಸ್ಪತ್ರೆಗೆ ಹೊರಟ. ಮತ್ತೊಂದೆಡೆ ಮರುದಿನ ವೀರ ದೇವಸ್ಥಾನಕ್ಕೆ ಹೋಗಬೇಕಂತ ಹೇಳಿದ್ದು ನೆನಪಿದ್ದ ಅನ್ಸೂಯ ಬೆಳಿಗ್ಗೆಯೇ ಎದ್ಲು. ಮೊದಲ ಬಾರಿ ವೀರನ ಜೊತೆ ದೇವಸ್ಥಾನಕ್ಕೆ ಹೋಗ್ತಾ ಇರುವ ಸಂತೋಷ ಅವಳ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಸ್ನಾನ ಮಾಡಿ ಚೆನ್ನಾಗಿರೋ ರೇಷ್ಮೆ ಸೀರೆ ಹುಟ್ಟು
ತನ್ನ ಹತ್ರ ಇದು ಒಡವೆಗಳನ್ನೆಲ್ಲ ಹಾಕ್ಕೊಂಡ್ಳು. ಆಮೇಲೆ ವೀರಾಗ ಇಷ್ಟ ಅಂತ ಮೊದಲೇ ತೆಗೆದಿಟ್ಟಿದ್ದ ರೇಷ್ಮೆ ಪಂಚೆ ಮತ್ತು ಶಾರ್ಟ್ ತೆಗೆದಿಟ್ಲು. ವೀರ ಕೂಡ ಫ್ರೆಶ್ ಆಗಿ ಬಂದು ಅನ್ಸೂಯ ತೆಗೆದಿಟ್ಟು ಬಟ್ಟೆಗಳನ್ನೇ ಹಾಕ್ಕೊಂಡ. ಇಬ್ಬರು 8 ಗಂಟೆ ಹೊತ್ತಿಗೆ ಸಿದ್ಧವಾದರು. ಆಗಲೇ ವೀರನ ಹತ್ರ ಕೆಲಸ ಮಾಡುವ ಅನುಚರರೆಲ್ಲರೂ ಅವರ ಕುಟುಂಬದವ್ರ ಜೊತೆ ರೆಡಿಯಾಗಿ ಬಂದರು. ಅವ್ರನ್ನ ನೋಡಿ ಆಶ್ಚರ್ಯಪಟ್ಟ ಅನ್ಸೂಯ, ಇದೇನು ವೀರ, ದೇವಸ್ಥಾನಕ್ಕೆ ನಮ್ಮ ಜೊತೆ ಇವ್ರು ಕೂಡ ಬರ್ತಿದ್ದಾರಾ ಅಂತ ಕೇಳಿದ್ಲು. ಹೌದು, ಇವರು ಕೂಡ ನಮ್ಮವರೇ ಅಲ್ವಾ. ನಮ್ಮ ಜೀವನದಲ್ಲಿ ನಡೀತಾ ಇರುವ ಈ ಒಳ್ಳೆ ಕೆಲಸವನ್ನು ಅವ್ರು ಕೂಡ ನೋಡಲಿ ಅಂತಂದ ವೀರ. ತಾವು ಇಬ್ಬರೇ ದೇವಸ್ಥಾನಕ್ಕೆ ಹೋಗೋದು ದೊಡ್ಡ ಸರ್ಪ್ರೈಸ್ ಅಂದುಕೊಂಡ್ರೆ ಅವರೆಲ್ಲರೂ ಬರ್ತಿರೋದು ನೋಡಿ ಅನ್ಸೂಯಾಗಿ ಎಲ್ಲೋ ಒಂದು ಕಡೆ ಅನುಮಾನ ಶುರುವಾಯಿತು. ಬಹುಶಃ ವೀರ ರಂಜನಿನ ಮದುವೆ ಆಗೋದಕ್ಕೆ ಏರ್ಪಾಟ್ ಮಾಡಿದಾನಾ? ಹೇಗೂ ನಾನು ಆ ಹುಡುಗಿಯನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಕೇಳಿದ್ದೀನಿ ಅಂತ ನನಗೆ ಸರ್ಪ್ರೈಸ್ ಕೊಡೋದಕ್ಕೆ ಹೀಗೆ ಮಾಡ್ತಿದ್ದಾನಾ? ಬಹುಶಃ ಅದೇ ಇರಬಹುದು. ದೇವರಿಗೆ ಧನ್ಯವಾದ. ಒಟ್ಟಿನಲ್ಲಿ ವೀರ ರಂಜನಿ ಮದುವೆ ನಡೀತಿದೆ, ಅಷ್ಟೇ ಸಾಕು. ಮದುವೆ ಆದಮೇಲೆ ರಂಜನಿ ಹತ್ರ ಅಸಲಿ ವಿಷಯ ತಿಳ್ಕೊಂಡು ಇಬ್ಬರನ್ನ ಒಂದು ಮಾಡಿದ ಮೇಲೆ ನಾನು ಸಾಯ್ತೀನಿ. ನಾನು ವೀರ ತನ್ನ ಹೆಂಡತಿ ಜೊತೆ ಸುಖವಾಗಿರೋವರೆಗೂ ನನ್ನ ಪ್ರಾಣ ತೆಗಿಬೇಡ ದೇವ್ರೇ ಅಂದ್ಕೊಂಡ್ಳು ಅನ್ಸೂಯ. ಆಮೇಲೆ ಅವರೆಲ್ಲರೂ 4 ಕಾರುಗಳಲ್ಲಿ ದೇವಸ್ಥಾನಕ್ಕೆ ಹೊರಟರು. ದಾರಿಯಲ್ಲಿ ಹೋಗುವಾಗಲೆಲ್ಲ ಕಾರು ಓಡಿಸ್ತಿದ್ದ ವೀರನನ್ನೇ ನೋಡ್ತಾ ಇದ್ಲು ಅನ್ಸೂಯ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ವೀರ ರಂಜನಿ ಮದುವೆ ಆಗುತ್ತೆ. ಆಮೇಲೆ ವೀರ ಪೂರ್ತಿಯಾಗಿ ರಂಜನಿಯವನಾಗ್ತಾನೆ. ಆಗ ಬಹುಶಃ ನನಗೆ ವೀರನನ್ನು ಹೀಗೆ ನೋಡೋ ಹಕ್ಕು ಕೂಡ ಇರೋದಿಲ್ವೇನೋ ಅಂತ ಅಂದ್ಕೊಂಡ ತಕ್ಷಣ ಅವಳ ಕಣ್ಣಲ್ಲಿ ನೀರು ಬಂತು. ಮುಖ ತಿರುಗಿಸ್ಕೊಂಡು ಕಣ್ಣೀರನ್ನು ಆವರಿಸ್ಕೊಂಡು ಅವಳು ಮತ್ತೆ ವೀರನನ್ನೇ ನೋಡೋದಕ್ಕೆ ಆರಂಭಿಸಿದ್ಲು. ಯಾಕೆ ನನ್ನನ್ನೇ ಹಾಕಿ ತಿನ್ನುವಂತ ನೋಡ್ತಿದ್ಯಾ? ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಅಲ್ಲಿಗೆ ಹೋಗುವಾಗ ಪ್ರಶಾಂತವಾಗಿರಬೇಕು ಅಂತ ನೀನೇ ಅಲ್ವಾ ಹೇಳೋದು ಅಂತಂದ ವೀರ. ಇಲ್ಲ, ಈ ಬಟ್ಟೆಯಲ್ಲಿ ನೀನು ಅದ್ಭುತವಾಗಿ ಕಾಣ್ತಿದ್ಯಾ. ಇನ್ನೂ ಹೇಳಬೇಕಂದ್ರೆ ಮದುವೆ ಗಂಡಿನ ಥರ ಇದೆಯಾ ಅಂತಂದ್ಲು ಅನ್ಸೂಯ. ನೀನು ಕೂಡ ಅಚ್ಚ ಈ ಸೀರೆ ಒಡವೆಗಳಲ್ಲಿ ಮದುವೆ ಹೆಣ್ಣಿನ ಥರಾನೇ ಇದೆಯಾ, ನಿನಗೇನು ಕಡಿಮೆ ಇಲ್ಲ ಅಂತಂದ ವೀರ. ಆ ಮಾತಿಗೆ ಸಣ್ಣಗಿನಕ್ಕೂ ಕಿಟಕಿ ಕಡೆ ನೋಡೋದಕ್ಕೆ ಆರಂಭಿಸಿದ್ಲು ಅನ್ಸೂಯ. ಸ್ವಲ್ಪ ಹೊತ್ತಿನಲ್ಲಿ ಕಾರು ದೇವಸ್ಥಾನದ ಮುಂದೆ ನಿಂತ್ಕೊಂತು. ಕಾರ್ ಇಳಿದ ಅನ್ಸೂಯ ಅಲ್ಲೇ ತೆಂಗಿನಕಾಯಿ ಪೂಜೆ ಸಾಮಾನು ಕೊಳ್ಳೋದಕ್ಕೆ ಹೋದಾಗ ವೀರ ಹಣ ನೀಡ್ದ. ಇಬ್ಬರು ಕೈ ಹಿಡಿದು ಮೆಟ್ಟಲುಗಳ ಹತ್ರ ಹೋಗುವಾಗ ಒಂದೇ ರೀತಿ ಬಟ್ಟೆ ಧರಿಸಿದ ಹುಡುಗಿಯರು ಅವರಿಬ್ಬರ ಮೇಲೆ ಹೂವಿನ ಮಳೆಯನ್ನು ಸುರಿಸೋದಕ್ಕೆ ಶುರು ಮಾಡಿದ್ರು. ಇದನ್ನು ನಿರೀಕ್ಷಿಸದ ಅನ್ಸೂಯ ನಗ್ತಾ, ಇದೇನು ವೀರ, ಇಂಥ ಏರ್ಪಾಡುಗಳನ್ನ ಯಾರು ಮಾಡಿದ್ರು ಅಂತ ಕೇಳಿದ್ಲು. ನಾವಿಬ್ಬರು ಮೊದಲ ಬಾರಿ ದೇವಸ್ಥಾನಕ್ಕೆ ಬರ್ತಿರುವಾಗ ಇಷ್ಟು ಮಾತ್ರ ಸಂಭ್ರಮ ಇರಲೇಬೇಕಲ್ವಾ, ಅದಕ್ಕೆ ನಾನೇ ನಮ್ಮವ್ರಿಗೆ ಹೇಳಿ ಈ ಏರ್ಪಾಟನ್ನು ಮಾಡಿಸ್ದೆ ಅಂತವಳ ಕೈ ಹಿಡಿದು ಹಾಗೆ ಒಳಗೆ ಕರ್ಕೊಂಡು ಹೋದ ವೀರ. ದೇವಸ್ಥಾನವನ್ನೆಲ್ಲ ಹೂಗಳಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು. ಮೊದಲು ಇಬ್ಬರು ದರ್ಶನ ಪಡೆದ್ರು. ಆಮೇಲೆ ದೇವಸ್ಥಾನದಿಂದ ಹೊರಬಂದ ಅನ್ಸೂಯಾಳನ್ನು ಅಲ್ಲೇ ಇದ್ದ ಮಂಟಪದ ಹತ್ರ ಕರೆದೊಯ್ದ ವೀರ. ಅಷ್ಟರಲ್ಲೇ ಅವರ ಜೊತೆ ಬಂದವರೆಲ್ಲ ಅಲ್ಲಿದ್ದ ಏರ್ಪಾಡುಗಳನ್ನ ನೋಡ್ತಾ ಇದ್ರು. ಪುರೋಹಿತರು ರೆಡಿಯಾಗಿ ಕೂತು ಮಂಗಳಸೂತ್ರವನ್ನು ಸಿದ್ಧಪಡಿಸ್ತಿದ್ರು. ಆ ಸೆಟಪ್ ನೋಡಿ ಅನ್ಸೂಯ ಏನೂ ತಿಳಿದವಳಂತೆ, ವೀರ ಇದೇನು ಮದುವೆ ಯಾರಿಗೆ ಅಂತ ಕೇಳಿದ್ಲು. ಇನ್ಯಾರಿಗೆ? ನನಗೆ ಮದುವೆ, ಅದಕ್ಕೆ ನಿನ್ನನ್ನು ಇಲ್ಲಿ ಕರ್ಕೊಬಂದಿದ್ದು. ಮದುವೆ ಮಾಡ್ಕೋ ಅಂತ ಒಂದೇ ಸಮ ಸತಾಯಿಸ್ತಿದೆಯಲ್ಲ, ನಿನ್ನ ಆಸೆ ಈಡೇರಿಸೋದಕ್ಕೆ ಮದುವೆ ಆಗ್ತಾಯಿದ್ದೀನಿ ಅಂತಂದ. ಆ ಮಾತಿಗೆ ಅನ್ಸೂಯಾಗೆ ಒಂದು ಕಡೆ ಬೇಸರ ಆದರೂ ಇನ್ನೊಂದು ಕಡೆ ತುಂಬ ಸಂತೋಷ ಆಯಿತು. ಮದುವೆ ಏರ್ಪಾಟ್ ನೋಡಿ ಆದರೂ ಕೂಡ ಶಾಕ್ ಆಗಿದ್ಲು. ವೀರ ತನ್ನ ಮದುವೆ ಅಂತ ಹೇಳಿದ್ದಕ್ಕೆ ವೀರ ತನಗೆ ದೂರ ಆಗ್ತಾನಂತ ಬೇಸರ ಆದರೂ ತನ್ನ ವೀರಾಗೊಬ್ಳು ಜೊತೆಗಾತಿ ಸಿಗ್ತಾಳಂತ ಖುಷಿಪಟ್ಳು. ಅವಳ ಮುಖದ ಭಾವನೆಗಳನ್ನು ಗಮನಿಸ್ತಾ, ಅಂದಹಾಗೆ ಮದುವೆ ಹೆಣ್ಣು ಯಾರು ಅಂತ ಕೇಳಲ್ವಾ ಅಂತಂದ ವೀರ. ಇನ್ಯಾರು, ನೀನು ಮೊದಲಿಂದ ಇಷ್ಟಪಟ್ಟು
ಆಮೇಲೆ ಹಗೆತನ ಬೆಳೆಸ್ಕೊಂಡ ರಂಜಿನಿ ಅಲ್ವಾ ಅಂತ ಕೇಳಿದ್ಲು ಅನಸೂಯ. ಆ ಮಾತಿಗೆ ವೀರನ ಮುಖ ಕೋಪದಿಂದ ಕೆಂಪಾಯಿತು. ಅದನ್ನು ಕಂಡು ಅನಸೂಯ ಬೆದರಿದ್ಲು. ಅವಳ ಮುಖ ಸಣ್ಣದಾಗಿದ್ದನ್ನು ಕಂಡು ತನ್ನ ಕೋಪವನ್ನು ಪಕ್ಕಕ್ಕಿಟ್ಟು ಅವಳ ಕೆನ್ನೆಯ ಮೇಲೆ ಕೈ ಇಟ್ಟು, ಮದುವೆ ಹೆಣ್ಣೀನೆ ಅಂತ ಮೆಲ್ಲ ಕೇಳ್ದ ವೀರ. ಶಾಕ್ ಆದ ಅನಸೂಯ, ನಾನೇನು ನಮಗೆ ಮದುವೆ ಬೇಡ ಅಂದಲ್ಲ ಅಂತ ಕೇಳಿದ್ಲು. ಆ ಮಾತನ್ನು ನೀನು ಮನಸ್ಸಿನಿಂದ ಹೇಳಿಲ್ಲ ಅಂತ ನನಗೆ ಗೊತ್ತು. ಹಗೆತನ ಇದ್ದರೆ ಮನೆಗೆ ತಂದು ಹಿಂಸಿಸ್ಬೇಕು ಅಥವಾ ಸಾಯಿಸಬೇಕು, ಮದುವೆ ಆಗೋದಲ್ಲ ಅಂತ ನನಗೆ ಮೊನ್ನೆನೇ ಅರ್ಥ ಆಯಿತು. ಪ್ರೀತಿ ಇದ್ದರೆ ಮಾತ್ರ ಮದುವೆ ಆಗಬೇಕು. ನನಗೆ ನಿನ್ನ ಮೇಲೆ ಪ್ರೀತಿ ಇದೆ, ನಾ ಮದುವೆ ಆಗೋಣ ಅನಸೂಯ ಅಂತಂದ ವೀರ. ಆ ಮಾತಿಗೆ ಅನಸೂಯಾಗಿ ಮಾತು ಬರಲಿಲ್ಲ. ಆದರೆ ಏನೋ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ಲು. ವೀರ ಅವಳ ಮಾತನ್ನು ಕೇಳದೆ ದೂರದಲ್ಲಿ ನಿಂತಿದ್ದ ಇಬ್ಬರು ಹೆಣ್ಣುಮಕ್ಕಳನ್ನು ಕಣ್ಣಲ್ಲೇ ಕರೆದ. ಇವರ ಜೊತೆ ಹೋಗು, ಇವರು ನಿನ್ನ ಮದುವೆ ಹೆಣ್ಣಿನಂತೆ ತಯಾರು ಮಾಡ್ತಾರೆ ಅಂತಂದ ವೀರ. ಆ ಹೆಣ್ಣುಮಕ್ಕಳು ಅನಸೂಯಾಳ ಕೈ ಹಿಡಿದು ಅಲ್ಲಿದ್ದ ರೂಮ್ಗೆ ಕರ್ಕೊಂಡು ಹೋಗುವಾಗ ಅವಳು ವೀರನನ್ನೇ ನೋಡ್ತಾ ಹೋದ್ಲು. ರಂಜಿನಿ ವೀರ ಮದುವೆ ಅಂದ್ಕೊಂಡಿದ್ದವಳಿಗೆ ಸಡನ್ನಾಗಿ ತನ್ನದೇ ಮದುವೆ ಅಂತ ಅನ್ನುವಷ್ಟರಲ್ಲಿ ಅವಳು ಆಶ್ಚರ್ಯಚಕಿತಳಾದ್ಲು. ಬ್ಯೂಟಿಷಿಯನ್ಸ್ ಅವಳನ್ನು ಸುಂದರವಾಗಿ ತಯಾರು ಮಾಡಿದ್ರು. ನಿಜ ಹೇಳಬೇಕಂದ್ರೆ ತನ್ನ ಕುಟುಂಬವನ್ನು ಬಿಟ್ಟು ಬಂದಾಗಿನಿಂದ ವೀರನನ್ನು ಮದುವೆ ಆಗಬೇಕೆಂಬ ಆಸೆ ಅವಳಿಗಿತ್ತು. ಆ ವಿಷಯದಲ್ಲಿ ಅವರಿಬ್ಬರ ನಡುವೆ ಎಷ್ಟೋ ಬಾರಿ ಗಲಾಟೆಗಳು ನಡೆದಿದ್ವು. ಆದರೆ ಈಗ ಅವನೇ ಸ್ವತಃ ಏರ್ಪಾಡು ಮಾಡಿ ನಿಂತಿದ್ದ. ಅದನ್ನು ಕಂಡು ಅವಳ ಆನಂದಕ್ಕೆ ಪಾರವೇ ಇರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅವಳನ್ನ ಮಂಟಪಕ್ಕೆ ಕರ್ಕೊಬಂದರು. ಅಷ್ಟರಲ್ಲೇ ಮದುವೆ ಪೀಠದ ಮೇಲೆ ಕೂತಿದ್ದ ವೀರನನ್ನು ನೋಡಿ ಅವಳ ಮನಸ್ಸು ತುಂಬಿ ಬಂತು. ಅವಳನ್ನು ವೀರನ ಪಕ್ಕದಲ್ಲಿ ಕೂರಿಸಿದ ಮೇಲೆ ಪುರೋಹಿತರು ಮಂತ್ರಗಳನ್ನು ಪಠಿಸೋದಕ್ಕೆ ಶುರು ಮಾಡಿದ್ರು. ಮದುವೆಯ ಶಾಸ್ತ್ರಗಳು ಶುರುವಾದವು. ವೇದ ಮಂತ್ರಗಳ ಸಾಕ್ಷಿಯಾಗಿ, ಪಂಚಭೂತಗಳ ಸಾಕ್ಷಿಯಾಗಿ, ಆ ದೇವರ ಸಾಕ್ಷಿಯಾಗಿ, ಅನಸೂಯ ಮನಸ್ಸಿನ ಅತೀವ ಆಸೆಯ ಸಾಕ್ಷಿಯಾಗಿ ಅವರಿಬ್ಬರ ಮದುವೆ ಸಂಪೂರ್ಣವಾಯಿತು. ಮದುವೆಯಾಗಿ ದೇವರ ದರ್ಶನ ಪಡೆದು ವೀರನ ಕೈ ಹಿಡಿದು ನಡೆಯುವಾಗ ಅವಳಲ್ಲಿ ಒಂದು ಭದ್ರತೆಯ ಭಾವನೆ ಮೂಡಿತು. ಮೆಟ್ಟಿಲು ಇಳಿವಾಗ ಹುಡುಗಿಯರು ಮತ್ತೆ ಹೂಮಳೆ ಸುರಿಸಿದ್ರು. ಅವೆಲ್ಲವನ್ನ ಕಣ್ಣಲ್ಲಿ ತುಂಬಿಕೊಂಡು ಅತೀವ ಸಂತೋಷದಿಂದ ವೀರನ ಜೊತೆ ಮನೆಗೆ ಹೊರಟಳು ಅನಸೂಯ. ಮತ್ತೊಂದೆಡೆ ರಂಜನಿಗಾಗಿ ಹುಡುಕಿ ಸುಸ್ತಾಗಿ ಬೆಳಗ್ಗೆ ಮನೆಗೆ ಮರಳಿದ ರುದ್ರ. ಅವನ್ನ ಹಾಗೆ ನೋಡಿದ ವಸುಂಧರ, ಏನಿದು ರುದ್ರ, ರಾತ್ರಿಯೆಲ್ಲ ರಸ್ತೆಯಲ್ಲಿ ಅಲ್ದು ಬರ್ತಿದೀಯಾ? ಆ ಹುಡುಗಿಗಾಗಿ ಇದೆಲ್ಲ ಮಾಡೋ ಅಗತ್ಯ ಏನಿದೆ? ನಿನಗೇನಾದರೂ ಹುಚ್ಚಿಕಿಚ್ಚು ಹಿಡಿದಿದೆಯೇನೋ ಅಂತ ಕಿರ್ಚಿದ್ಲು. ಅವಳಿಗೆ ಉತ್ತರ ನೀಡೋ ತಾಳ್ಮೆ ಇಲ್ಲದೆ ರುದ್ರ ಸೋಫಾದಲ್ಲಿ ಕೂತು ಕಣ್ಣು ಮುಚ್ಚಿ ಕಾಫಿ ಅಂತ ಕೂಗ್ದ. ನನ್ನ ಮಾತು ಕೇಳಿಸ್ತಿಲ್ವ ರುದ್ರ? ನನ್ನನ್ನು ಸ್ವಲ್ಪವೂ ಕೇರ್ ಮಾಡ್ತಿಲ್ಲ ನೀನು. ಅಷ್ಟೊಂದು ಏನಿದೆ ಆ ಹುಡುಗಿಯಲ್ಲಿ ಅಂತ ಕೇಳಿದ್ರು ವಸುಂಧರ. ಕಣ್ಣು ಮುಚ್ಚಿಯೇ ರುದ್ರ, ಅಮ್ಮ ಪ್ಲೀಸ್, ನಾನು ಈಗಾಗಲೇ ನಿನಗೆ ಎಷ್ಟೋ ಬಾರಿ ಹೇಳಿದ್ದೀನಿ, ಐ ವಾಂಟ್ ಹರ್, ನನಗೆ ಅವಳು ಬೇಕು ಅಂದ. ಆದರೆ ಅವಳೇ ನಿನಗೆ ಬೇಡ ಅಂತ ಅಂತಿದ್ದಾಳೆ. ಬಲವಂತವಾಗಿ ಕರ್ಕೊಬಂದ್ರೆ ಇರದೆ ಒಟ್ಟು ಹೋದ್ಲು. ಇನ್ನು ಅವಳು ನಿನಗೆ ಯಾಕೆ ಅಂತ ಕೇಳಿದ್ಲು ವಸುಂಧರ. ನನಗೆ ಅವಳು ಬೇಕು ಅಷ್ಟೇ. ಅವಳು ತನ್ನಷ್ಟಕ್ಕೆ ತಾನು ಎಲ್ಲಾದರೂ ಹೋಗಿದರೆ ಆಂಟಿ ಅವರಿಗೆ ಫೋನ್ ಮಾಡ್ತಿದ್ಲು, ಅಥವಾ ಎಲ್ಲೋ ಇರ್ತಾಳೆ ಅಂತ ನಾವು ಶಾಂತವಾಗಿ ಹುಡುಕ್ತಾ ಇದ್ದವು. ಆದರೆ ನಿನ್ನ ಕಾರಿನ ಡಿಕ್ಕಿಯಿಂದ ಅವಳು ಹೊರಬಂದ ಮೇಲೆ ಯಾರೋ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ. ಈಗಲೂ ನಾನು ಅವಳನ್ನು ಹಾಗೆ ಬಿಟ್ಟುಬಿಡಬೇಕಾ ಅಂತ ಕೇಳಿದ ರುದ್ರ. ಏನು, ಅವಳನ್ನು ಯಾರೋ ಕರ್ಕೊಂಡು ಹೋದ್ರಾ? ಯಾರವರು ಅಂತ ವಸುಂಧರ ಆತಂಕದಿಂದ ಕೇಳಿದ್ಲು. ಅದೇ ತಿಳಿತಿಲ್ಲಮ್ಮ, ಅವಳನ್ನ ಕಿಡ್ನ್ಯಾಪ್ ಮಾಡೋ ಅವಶ್ಯಕತೆ ಯಾರಿಗಿದೆ? ಅವಳೊಬ್ಬಳು ಸಾಮಾನ್ಯ ಕುಟುಂಬದ ಹುಡುಗಿ. ಬಹುಶಃ ನನ್ನ ಮೇಲಿನ ಕೋಪಕ್ಕೆ ಅವಳನ್ನ ಕಿಡ್ನ್ಯಾಪ್ ಮಾಡಿರಬಹುದು. ಅನಾವಶ್ಯಕವಾಗಿ ಅವಳನ್ನ ಇಲ್ಲಿ ಕರ್ಕೊಬಂದೆ ಅಂತಂದ ರುದ್ರ. ಅದಕ್ಕೆ ವಸುಂಧರ, ಅದಕ್ಕೆ ಯಾವುದನ್ನು ಪದ್ಧತಿಯಂತೆ ಮಾಡಬೇಕು ರುದ್ರ. ಈಗ ನೋಡು ಏನಾಯ್ತಂತ. ಈಗ ಅವಳನ್ನ ಎಲ್ಲಿ ಹುಡುಕ್ತೀಯ ನೀನು? ಅನಾವಶ್ಯಕವಾಗಿ ಅವಳನ್ನ ಸಂಕಷ್ಟಕ್ಕೆ ದೂಡಿದೀಯಾ? ಆ ಹುಡುಗಿಗೆ ಏನಾದರೂ ಆದರೆ ಆ ಪಾಪ ನಮಗೆ ತಟ್ಟತ್ತೆ. ಅವಳೆಲ್ಲಿದ್ದರೂ ಸುರಕ್ಷಿತವಾಗಿ ಕರ್ಕೊಬಂದು ಅವರ ತಾಯಿಗೆ ಒಪ್ಪಿಸು, ಉಳಿದದ್ದು ಆಮೇಲೆ ಮಾತಾಡೋಣ ಅಂತ ಅಂದ್ಲು. ತಾಯಿಯಿಂದ ಈ ರೀತಿಯ ಸಕಾರಾತ್ಮಕ ಪ್ರತಿಕ್ರಿಯೆ ನಿರೀಕ್ಷಿಸದ ರುದ್ರ ಕಾಫಿ ಕುಡಿತಾ ತನ್ನ ಶತ್ರುಗಳ ಬಗ್ಗೆ ಯೋಚಿಸತೊಡಗ್ದ. ಬಿಸ್ನೆಸ್ ಜಗತ್ತಲ್ಲಿ ಅವನಿಗೆ ಎಷ್ಟೋ ಮಂದಿ ಕಾಣದ ಶತ್ರುಗಳಿದ್ರು.
ಅವರಲ್ಲಿ ರಂಜಿನಿಯನ್ನು ಕಿಡ್ನ್ಯಾಪ್ ಮಾಡುವ ಅವಶ್ಯಕತೆ ಯಾರಿಗಿದೆ ಅಂತ ಯೋಚಿಸ್ತಾ ತಕ್ಷಣವೇ ಸೆಕ್ಯೂರಿಟಿ ಚೀಫ್ನ ಕರೆಸಿ ಒಂದು ಲಿಸ್ಟ್ ನೀಡಿ ಹುಡುಕಾಟಕ್ಕೆ ಹೇಳ್ದ ಮತ್ತು ತಾನು ಒಂದು ಮನೆಗೆ ಹೊರಟ. ಇನ್ನೊಂದೆಡೆ ಚಂದ್ರ ವಿರಾಜ್ ಮೂಲಕ ಮೌನಿತಾಳನ್ನು ಆಟ ಆಡಿಸೋದಕ್ಕೆ ಡ್ರಗ್ಸನ್ನು ತಗೊಂಡು ಹಾಸ್ಪಿಟಲ್ಗೆ ಹೋದ. ಅಲ್ಲಿ ವಿರಾಜ್ನನ್ನು ಮಂಚಕ್ಕೆ ಕಟ್ಟಿ ಹಾಕಿ ಚಿಕಿತ್ಸೆ ನೀಡ್ತಿದ್ರು. ಡ್ರಗ್ಸ್ ಸಿಗದೆ ವಿರಾಜ್ ಅತೀವವಾಗಿ ಒದ್ದಾಡ್ತಿದ್ದ. ಡಾಕ್ಟರ್ ಚಂದ್ರನಿಗೆ ಗೌರವ ಸಲ್ಲಿಸಿದ್ರು. ಚಂದ್ರ ಮಗನ ಸ್ಥಿತಿ ನೋಡಿ ಕಣ್ಣೀರು ಹಾಕುವಂತೆ ನಟಿಸಿದ್ರು. ಡಾಕ್ಟರ್ 1 ವಾರದಲ್ಲಿ ಅವನು ಗುಣಮುಖನಾಗ್ತಾನೆ, ಆದರೆ ಇನ್ನು ಮುಂದೆ ಡ್ರಗ್ಸ್ ಬಳಸಬಾರ್ದು ಅಂತ ಎಚ್ಚರಿಸಿದ್ರು. ಆದರೆ ವಿರಾಜ್ಗೆ ಡ್ರಗ್ಸ್ ಮಾತ್ರ ಬೇಕಿತ್ತು. ಚಂದ್ರ ಅವನ ಬಳಿ ಕೂತು ಸ್ವಲ್ಪ ಹೊತ್ತು ಕಟ್ಟು ಬಿಚ್ಚೋದಕ್ಕೆ ಹೇಳ್ದ. ಕಟ್ಟು ಬಿಚ್ಚಿದ ಮೇಲೆ ಚಂದ್ರ ಇದ್ದಿದ್ದ ಡ್ರಗ್ಸನ್ನು ಮಗನಿಗೆ ನೀಡ್ದ. ಅದನ್ನು ನೋಡಿ ವಿರಾಜ್ಗೆ ಶಕ್ತಿ ಬಂದಂತಾಯಿತು. ಚಂದ್ರ ಅವನಿಗೆ ಧೈರ್ಯ ಹೇಳ್ತಾ ಮೌನಿತಾಳ ಬಗ್ಗೆ ಮತ್ತು ರಾಜಕೀಯದ ಬಗ್ಗೆ ಮಾತಾಡ್ದ. ವಿರಾಜ್ ಕೂಡ ಮೌನಿತಾಳನ್ನು ಅಮ್ಮ ಅಂತ ಕರೀದೆ ಅವಳನ್ನು ದಾರಿಗೆ ತರೋ ಬಗ್ಗೆ ಮಾತಾಡ್ದ. ವಿರಾಜ್ ಡ್ರಗ್ಸನ್ನು ಬಳಸಿದ ಮೇಲೆ ರಿಲ್ಯಾಕ್ಸ್ ಆದ. ಇತ್ತ ರುದ್ರ ಆವೇಶದಿಂದ ಮನಿಷಾ ಮನೆಗೆ ಹೋದ. ಅಲ್ಲಿನ ಪರಿಸ್ಥಿತಿ ಬಹಳ ಹದಗೆಟ್ಟಿತ್ತು. ಆಸ್ತಿಯೆಲ್ಲ ಹೋಗಿ ಅವರು ಬಹಳ ಕಷ್ಟದಲ್ಲಿದ್ದರು. ಮನಿಷಾಳ ತಂದೆ ಹುಚ್ಚಾಸ್ಪತ್ರೆ ಸೇರಿದ್ರು. ರುದ್ರ ಸೀದಾ ಮನಿಷಾ ಎದುರು ನಿಂತು ರಂಜನಿ ಎಲ್ಲಿದ್ದಾಳೆ ಅಂತ ಗರ್ಜಿಸ್ದ. ಮನಿಷಾ ನಗ್ತಾ ಅವಳ ಬಗ್ಗೆ ನನ್ನನ್ನು ಕೇಳ್ತಾ ಇದೆಯಾ, ನಾನೇನಾದರೂ ಅವಳ ಬಾಡಿಗಾರ್ಡ್ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅಂತಂದ್ಲು. ರುದ್ರ ಅವಳ ಗಂಟಲು ಹಿಡಿದು ಎಚ್ಚರಿಸ್ದ. ಮನಿಷಾ ತಮಗೆ ರಂಜನಿಯನ್ನು ಕಿಡ್ನ್ಯಾಪ್ ಮಾಡುವ ತಾಕತ್ತಿಲ್ಲ ಅಂತ ಹೇಳಿದ್ಲು. ಅವಳ ಮಾತು ನಿಜವಂತ ಅನಿಸಿದ್ರು ರುದ್ರನಿಗೆ ಅವಳ ಮೇಲೆ ಅನುಮಾನ ಇತ್ತು. ಹಾಗಾಗಿ ಸೆಕ್ಯೂರಿಟಿ ಚೀಫ್ಗೆ ಅವರ ಮೇಲೆ ಕಣ್ಣಿಡೋದಕ್ಕೆ ಹೇಳ್ದ. ಅದೇ ಸಮಯದಲ್ಲಿ ಒಂದು ಕತ್ತಲೆ ಕೋಣೆಯಲ್ಲಿ ಕುರ್ಚಿ ಕಟ್ ಹಾಕಿದ್ದ ಸ್ಥಿತಿಯಲ್ಲಿ ರಂಜನಿ ಇದ್ಲು. ಅವಳಿಗೆ ಇನ್ನೂ ಮತ್ತೆ ಇಳಿದಿರಲಿಲ್ಲ. ಒಬ್ಬ ವ್ಯಕ್ತಿ ಬಂದು ಅವಳ ಮುಖಕ್ಕೆ ನೀರು ಎರಚಿದ. ರಂಜನಿ ಎಚ್ಚರಗೊಂಡು ಯಾರು ನೀವು, ಯಾಕೆ ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ದೀರಾ ಅಂತ ಹೇಳಿದ್ಲು. ಆ ವ್ಯಕ್ತಿ ನೋಡಲು ವಿದ್ಯಾವಂತನಂತೆ ಕಾಣ್ತಿದ್ದ. ನಿನ್ನ ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ 7 ಅಡೆತಡೆಗಳಿವೆ, ಎಚ್ಚರಿಕೆ ಅಂತ ಹೇಳಿ ಹೋದ. ಆಮೇಲೆ ಇಬ್ಬರು ವ್ಯಕ್ತಿಗಳವರಿಗೆ ಊಟ ಮತ್ತು ವಸ್ತುಗಳನ್ನ ತಂದಿಟ್ಟರು. ರಂಜನಿ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ದಾರಿಯನ್ನು ಹುಡುಕಿದ್ಲು, ಆದರೆ ಎಲ್ಲಿಯೂ ಅವಕಾಶ ಇರಲಿಲ್ಲ. ಅನಿವಾರ್ಯವಾಗಿ ಅವಳು ಊಟ ಮಾಡಿ ಮಲಕ್ಕೊಂಡ್ಳು. ಬೆಂಗಳೂರು ಪೂರ್ತಿ ಹುಡುಕಿದ್ರು ರಂಜನಿ ಸುಳಿವು ಸಿಗಲೇ ಇಲ್ಲ. ಮಾಲತಿ ಮತ್ತು ಕವಿತಾ ಆತಂಕದಲ್ಲಿ ಕೂತಿದ್ರು. ರಂಜನಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಎಂಬ ಚಿಂತೆ ಎಲ್ಲರನ್ನೂ ಕಾಡ್ತಿತ್ತು. ಸಾಯಂಕಾಲದ ವೇಳೆಗೆ ರುದ್ರ ಸುಸ್ತಾಗಿ ಮನೆಗೆ ಮರಳಿದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ಮೊದಲೇ ನೋಡಿ. ಹಾಗೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.